10 ಏಪ್ರಿಲ್ 1912 ಪ್ರಪಂಚದ ಅತ್ಯಂತ ದೊಡ್ಡ ಮತ್ತು ದುಬಾರಿಯಾದಂಥ ಟೈಟಾನಿಕ್ ಶಿಪ್ ತನ್ನ ಪ್ರಯಾಣವನ್ನು ಶುರು ಮಾಡಿತ್ತು. ಇಂಗ್ಲೆಂಡ್ನಿಂದ ನ್ಯೂಯಾರ್ಕ್ಗೆ ಹೋಗ್ತಿತ್ತು. ಆ ಶಿಪ್ನಲ್ಲಿ ಎಲ್ಲ ರೀತಿಯ ಜನಗಳಿದ್ರು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಆಕ್ಟರ್ಸ್ಗಳು ಎಲ್ಲರೂ ಇದ್ರು. ಟೈಟಾನಿಕ್ ಶಿಪ್ ಒಳಗಡೆ ಇದ್ದಂಥ ಫೆಸಿಲಿಟೀಸ್ಗಳು, ಡೆಕೋರೇಷನ್ಸ್ಗಳು ಎಂಥ 5 ಸ್ಟಾರ್ ಹೋಟೆಲ್ಗಳನ್ನು ಹಿಂದೆ ಇಕ್ತಿತ್ತು. ಸ್ಟೈನರ್ ಗ್ಲಾಸ್ನ ಕಿಟಕಿಗಳು, 2 ದೊಡ್ಡ ಗ್ರ್ಯಾಂಡ್ ಸ್ಟೈರ್ ಕೇಸ್, ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, ಟುರ್ಕಿಶ್ ಬಾತ್, ಎಲೆಕ್ಟ್ರಿಕ್ ಬಾತ್, ಜಿಮ್, 4 ರೆಸ್ಟೋರೆಂಟ್ಸ್ಗಳು, ಲೈಬ್ರರಿ, ಈ ರೀತಿ ಎಲ್ಲವೂ ಇತ್ತು. ಅಷ್ಟು ದೊಡ್ಡ ಶಿಪ್ ಆಗಿತ್ತು. ನ್ಯೂಯಾರ್ಕ್ಗೆ ಹೋಗೋದಕ್ಕೆ ಬರೋಬ್ಬರಿ 7 ದಿನಗಳಷ್ಟು ಸಮಯ ಬೇಕಿತ್ತು. ಅದರಂತೆ ಮೊದಲು 4 ದಿನ ಟೈಟಾನಿಕ್ ಶಿಪ್ ಯಾವುದೇ ಸಮಸ್ಯೆ ಇಲ್ಲದೆ ಪ್ರಯಾಣ ಮಾಡಿತ್ತು. ಆದರೆ 14 ಏಪ್ರಿಲ್ 1912ರಂದು ರಾತ್ರಿ 12 ಗಂಟೆಯ ಸಮಯಕ್ಕೆ ಟೈಟಾನಿಕ್ ತುಂಬಾ ವೇಗವಾಗಿ ಹೋಗ್ತಿದ್ದ ಕಾರಣ ಸಮುದ್ರದಲ್ಲಿದ್ದ ಒಂದು ದೊಡ್ಡ ಮಂಜುಗಡ್ಡೆಯ ಬೆಟ್ಟಕ್ಕೆ ಹೊಡೆದು ಟೈಟಾನಿಕ್ ಶಿಪ್ ಸಮುದ್ರದಲ್ಲಿ ಪೂರ್ತಿಯಾಗಿ ಮುಳುಗಡೆಯಾಯಿತು. ಹಾಗೆ ಅದರಲ್ಲಿದ್ದ ಸಾವಿರಾರು ಜನ ಪ್ರಯಾಣಿಕರು ಸಮುದ್ರದ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಇಲ್ಲಿಯವರೆಗೂ ಈ ಕತೆ ಎಲ್ರಿಗೂ ಗೊತ್ತು. ಆದರೆ ಟೈಟಾನಿಕ್ ಶಿಪ್ ಅಷ್ಟು ದೊಡ್ಡ ಸಮುದ್ರದಲ್ಲಿ ಎಲ್ಲಿ ಮುಳುಗಡೆಯಾಗಿದೆ ಅಂತ ಕಂಡು ಹಿಡಿದ್ಮೇಲೂ ಕೂಡ ಇಷ್ಟು ವರ್ಷಗಳಾದ್ರೂ ಯಾಕೆ ಅದನ್ನ ಸಮುದ್ರದಿಂದ ಹೊರಗಡೆ ತೆಗೆದಿಲ್ಲ? ಇಂದು ಮನುಷ್ಯರು ಎಂತೆಂಥ ಟೆಕ್ನಾಲಜಿಗಳನ್ನ ಕಂಡು ಹಿಡಿದಿದ್ರೂ ಕೂಡ ಯಾಕೆ ಅದನ್ನ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ? ಒಂದು ವೇಳೆ ಅಲ್ಲಿನ ಗೌರ್ನಮೆಂಟ್ ಈ ಶಿಪ್ಪನ್ನ ಹೊರಗಡೆ ತೆಗಿಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಹೊರಗಡೆ ತೆಗಿಬೋದಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ಟೈಟಾನಿಕ್ ಶಿಪ್ನಲ್ಲಿ ನಡೆದಂತ ಘಟನೆಗಳನ್ನ ಆಧಾರವನ್ನಾಗಿ ಇಟ್ಕೊಂಡು ಬಿಡುಗಡೆಯಾದಂತ ಟೈಟಾನಿಕ್ ಮೂವಿ ಟೈಟಾನಿಕ್ ಶಿಪ್ ಅಂದ್ರೆ ಯಾಕೆ ಅಷ್ಟೊಂದು ಫೇಮಸ್ ಅಂತ ಎಲ್ರಿಗೂ ತಿಳಿಯೋ ಹಾಗೆ ಮಾಡುತ್ತೆ. 1912ರಲ್ಲಿ ಟೈಟಾನಿಕ್ ಶಿಪ್ ಮುಳುಗಡೆಯಾದ ನಂತರ ಅದನ್ನ ಸಮುದ್ರದಲ್ಲಿ ಹುಡುಕುವಂತ ಪ್ರಯತ್ನಗಳು ತುಂಬಾ ನಡೆದವು. ಆದರೆ ಆ ಪ್ರಯತ್ನಗಳೆಲ್ಲ ವ್ಯರ್ಥವಾದವು. ಕೊನೆಗೆ ಕೆಲ ವರ್ಷಗಳ ನಂತರ ಒಬ್ಬ ಆರ್ಕಿಯಾಲಜಿಸ್ಟ್ ಮತ್ತೆ ಅಮೆರಿಕನ್ ನೇವಿ ಆಫೀಸರ್ ಇವರು ಟೈಟಾನಿಕ್ ಶಿಪ್ ಎಲ್ಲಿದೆ ಅಂತ ಅದರ ಲೊಕೇಶನ್ನ ಕಂಡುಹಿಡಿತಾರೆ. ಅಂದ್ಹಾಗೆ ಆ ಟೈಟಾನಿಕ್ ಶಿಪ್ ಬರೋಬ್ಬರಿ 4 ಕಿಲೋಮೀಟರ್ನಷ್ಟು ಆಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ಟೈಟಾನಿಕ್ ಅನ್ನ ಕಂಡು ಹಿಡಿದ್ಮೇಲೆ ತುಂಬಾ ವಿಷಯಗಳು ಹೊರಬರುತ್ತವೆ. ಅಫಿಷಿಯಲ್ ರಿಪೋರ್ಟ್ಸ್ಗಳ ಪ್ರಕಾರ ಈ ಟೈಟಾನಿಕ್ ಮುಳುಗಡೆಯಾಗೋದಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತು. ಆದ್ರೆ ಇದು ಸಮುದ್ರದಲ್ಲಿ ಮುಳುಗುವಾಗ 2 ತುಂಡುಗಳಾಗಿ ಭಾಗವಾಯಿತು. ಯಾವಾಗ ಈ ಟೈಟಾನಿಕ್ ಶಿಪ್ ಇಲ್ಲಿದೆ ಅಂತ ಗೊತ್ತಾಯ್ತೋ ಆಗ ಅದರ ಒಳಗಡೆ ಇದ್ದ ವೈನ್ ಬಾಟಲ್ಸ್ ಮತ್ತೆ ಇನ್ನೂ ಕೆಲ ವಸ್ತುಗಳನ್ನ ಹೊರಗಡೆ ತೆಗೆದ್ರು. ಆದರೆ ಟೈಟಾನಿಕ್ ಶಿಪ್ಪನ್ನು ಮಾತ್ರ ಹೊರಗಡೆ ತೆಗಿಲಿಲ್ಲ. ಒಂದು ವೇಳೆ ಟೈಟಾನಿಕ್ ಶಿಪ್ಪನ್ನು ಪೂರ್ತಿಯಾಗಿ ಹೊರಗಡೆ ತೆಗೆದ್ರೆ ನಮಗೆ ತುಂಬ ವಿಷಯಗಳು ತಿಳಿಯುವಂಥ ಅವಕಾಶಗಳಿರುತ್ತೆ. ನಮ್ಮ ಹತ್ರ ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ರೂ ಕೂಡ ಈ ಶಿಪ್ಪನ್ನು ಯಾಕೆ ಹೊರಗಡೆ ತೆಗಿತಿಲ್ಲ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ನೀರಿನಲ್ಲಿ ಮುಳುಗಿ ಹೋದಂಥ ಶಿಪ್ಗಳನ್ನು ಯಾವ ರೀತಿ ಹೊರಗಡೆ ತೆಗಿತಾರೋ ಆ ರೀತಿ ಮೆಥಡ್ನಲ್ಲಿ ಟೈಟಾನಿಕ್ ಶಿಪ್ಪನ್ನು ಹೊರಗಡೆ ತೆಗೆಯೋದು ತುಂಬ ಕಷ್ಟ. ಯಾಕಂದರೆ ಟೈಟಾನಿಕ್ ಶಿಪ್ ತುಂಬ ದೊಡ್ಡದು ಮತ್ತು ಅದು 2 ಭಾಗಗಳಾಗಿದೆ. ಅದು ಅಲ್ಲ ಅಂದ್ರೆ ಹೈಟೆಕ್ ಸಬ್ಮೆರೈನ್ ಮ್ಯಾಗ್ನೆಟಿಕ್ ಸಿಸ್ಟಮ್ನಂತಹ ಟೆಕ್ನಾಲಜಿಗಳನ್ನು ಬಳಸಿ ಇದನ್ನ ಹೊರಗಡೆ ತೆಗಿಬಹುದು. ಆದರೆ ಈ ಮೆಥಡ್ನಲ್ಲಿ ನಮಗೆ 2 ಮುಖ್ಯ ಸಮಸ್ಯೆಗಳು ಎದುರಾಗ್ತವೆ. ಮೊದಲನೇದು ಟೈಟಾನಿಕ್ ಶಿಪ್ನ ತೂಕ. ಹೌದು, ಇದರ ತೂಕ ಬರೋಬ್ಬರಿ 52,000 ಟನ್ ಇದೆ. ಅದು ತುಂಬಾ ತೂಕ ಇರುತ್ತೆ. ಹಾಗೆ ನೀರಿನ ಪ್ರೆಷರ್. ಈ ಟೈಟಾನಿಕ್ ಶಿಪ್ ಸಮುದ್ರದ 4 ಕಿಲೋಮೀಟರ್ನಷ್ಟು ಆಳದಲ್ಲಿ ಇರೋದ್ರಿಂದ ಈ ಶಿಪ್ನ ಮೇಲೆ ನೀರಿನ ಪ್ರೆಷರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಈ ಶಿಪ್ಪನ್ನ ಹೊರಗಡೆ ತೆಗೆಯೋದಕ್ಕೆ ಇನ್ನೂ ಹೆಚ್ಚು ಪವರ್ ಬೇಕಾಗುತ್ತೆ. ಅಷ್ಟು ಶಕ್ತಿಯನ್ನ ಹೊಂದಿರುವಂತ ಮಿಷಿನರಿಗಳು ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಕೆಲ ಬೇರೆ ರೀತಿಯ ಟೆಕ್ನಿಕ್ಸ್ ಗಳನ್ನ ಬಳಸಿ ಅದನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೆಕ್ನಿಕ್ಸ್ ಗಳು ಯಾವುವು ಅಂದ್ರೆ, ಲಕ್ಷಾಂತರ ಹೀಲಿಯಂ ಬಲೂನ್ಸ್ ಗಳಲ್ಲಿ ಹೀಲಿಯಂ ಗ್ಯಾಸ್ ಅನ್ನ ತುಂಬಿ ಆ ಬಲೂನ್ಸ್ ಗಳನ್ನ ಟೈಟಾನಿಕ್ ಶಿಪ್ಗೆ ಕಟ್ಟೋದ್ರ ಮೂಲಕ ಆ ಬಲೂನ್ಸ್ ಗಳು ಪ್ರೆಷರ್ ಅನ್ನ ಮೇಲಕ್ಕೆ ಕ್ರಿಯೇಟ್ ಮಾಡೋದ್ರಿಂದ ಆ ಶಿಪ್ ಅನ್ನ ಹೊರಗಡೆ ತೆಗಿಬಹುದು ಅಂತ ಅನ್ಕೊಂಡ್ರು. ಆದ್ರೆ ಅಷ್ಟು ಬಲೂನ್ಸ್ ಗಳನ್ನ ನೀರಿನ ಆಳಕ್ಕೆ ತಗೊಂಡು ಹೋಗಿ ಆ ಬಲೂನ್ಸ್ ಗಳಲ್ಲಿ ಹೀಲಿಯಂ ಗ್ಯಾಸ್ ಅನ್ನ ಫಿಲ್ ಮಾಡೋದು ಅಸಾಧ್ಯವಾದ ಕೆಲಸ. ಇದರಿಂದ ಆ ಐಡಿಯಾ ಫೇಲ್ ಆಗುತ್ತೆ. ಅನಂತರ ಸೈಂಟಿಸ್ಟ್ಗಳು ಮತ್ತೊಂದು ಐಡಿಯಾ ಮಾಡ್ತಾರೆ. ಅದೇನಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಐಸ್ ಅಥವಾ ಮಂಜುಗಡ್ಡೆ ಯಾವಾಗ್ಲೂ ನೀರಿನ ಮೇಲೆ ತೇಲುತ್ತೆ. ಇದರಿಂದ ಅವರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಟೈಟಾನಿಕ್ ಯಾವ ಜಾಗದಲ್ಲಿ ಇದೆಯೋ ಆ ಪ್ರದೇಶವನ್ನ
ತುಂಬಾ ಕೋಲ್ಡ್ ಮಾಡಿ ಆ ಜಾಗದಲ್ಲಿರುವಂತ ನೀರು ಐಸ್ ಆಗೋ ಹಾಗೆ ಮಾಡಿದ್ರೆ ಅದರಿಂದ ಟೈಟಾನಿಕ್ ಶಿಪ್ ತಾನಾಗಿಯೇ ಮೇಲೆ ಬರುತ್ತೆ ಅಂತ ಅನ್ಕೊಳ್ತಾರೆ. ಆದ್ರೆ ಇದನ್ನ ಮಾಡ್ಬೇಕಂದ್ರೆ ಸಾಕಷ್ಟು ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ. ಅಂದ್ರೆ ಸುಮಾರು 5 ಲಕ್ಷ ಟನ್ಗಳಷ್ಟು ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ. ಅಷ್ಟು ಲಿಕ್ವಿಡ್ ನೈಟ್ರೋಜನ್ನ ಅಷ್ಟೊಂದು ಆಳಕ್ಕೆ ಹೇಗೆ ತಗೊಂಡು ಹೋಗೋದು ಅಂತ ಮತ್ತೊಂದು ಟಾಸ್ಕ್ ಎದುರಾಗುತ್ತೆ. ಇದೇ ಕಾರಣಕ್ಕೆ ಈ ಐಡಿಯಾ ಕೂಡ ವರ್ಕ್ ಆಗಲಿಲ್ಲ. ಹೀಗೆ ಮೊದಲು ತುಂಬಾ ಕಂಪನಿಗಳು ಮುಳುಗಡೆಯಾಗಿರುವಂತ ಟೈಟಾನಿಕ್ ಶಿಪ್ ಅನ್ನ ನಾವು ಹೊರಗಡೆ ತೆಗಿತೀವಿ ಅಂತ ಮುಂದೆ ಬಂದ್ವು. ಯಾಕಂದ್ರೆ ಈ ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗಿಯೋದ್ರಿಂದ ನಮ್ಮ ಕಂಪನಿ ತುಂಬಾ ಫೇಮಸ್ ಆಗುತ್ತೆ ಅನ್ನೋದು ಆ ಕಂಪನಿಗಳ ಪ್ಲಾನ್ ಆಗಿತ್ತು. ಆದ್ರೆ ಅದನ್ನ ಹೊರಗಡೆ ತೆಗೆಯೋದಿಕ್ಕೆ ತುಂಬಾ ಖರ್ಚಾಗುತ್ತೆ, ತುಂಬಾ ಕಷ್ಟ ಅಂತ ಗೊತ್ತಾದ್ಮೇಲೆ ಅನೇಕ ಕಂಪನಿಗಳು ಸುಮ್ಮನಾದ್ವು. ಯಾಕಂದ್ರೆ ಅದಕ್ಕೆ ಖರ್ಚಾಗುವಂತ ಅಷ್ಟು ಹಣವನ್ನ ರಿಕವರಿ ಮಾಡೋದು ತುಂಬಾ ಕಷ್ಟ. ಒಂದು ವೇಳೆ ಯಾವುದಾದ್ರೂ ಒಂದು ಕಂಪನಿ ಈ ಟೈಟಾನಿಕ್ ಶಿಪ್ ಅನ್ನ ಸಮುದ್ರದಿಂದ ಹೊರಗಡೆ ತೆಗೆದು ಅದನ್ನ ಒಂದು ಮ್ಯೂಸಿಯಂನಲ್ಲಿ ಇಟ್ಟರೂ ಕೂಡ ಅವರು ಖರ್ಚು ಮಾಡಿದ ಹಣ ವಾಪಸ್ ಬರೋದಕ್ಕೆ 100 ವರ್ಷಗಳೇ ಬೇಕಾಗುತ್ತೆ. ತುಂಬಾ ಜನಕ್ಕೆ ಈ ಟೈಟಾನಿಕ್ ಶಿಪ್ ಅನ್ನ ನೋಡ್ಬೇಕು ಅಂತ, ಅದು ಯಾಕೆ ನೀರಿನಲ್ಲಿ ಮುಳುಗಿ ಹೋಯ್ತು ಅಂತ ಅನ್ನೋದಿಕ್ಕೆ ನಿಜವಾದ ಕಾರಣಗಳನ್ನ ತಿಳ್ಕೋಬೇಕು ಅಂತ ಇರುತ್ತೆ. ಆದ್ರೆ ಯಾವ ಕಂಪನಿ ಕೂಡ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತಗೊಳ್ಳೋದಿಕ್ಕೆ ರೆಡಿ ಇಲ್ಲ. ಜೊತೆಗೆ ಸಮುದ್ರದಲ್ಲಿ ಬ್ಯಾಕ್ಟೀರಿಯಾಗಳು ಟೈಟಾನಿಕ್ ಶಿಪ್ ಅನ್ನ ಮೆಲ್ಲಗೆ ತಿಂದು ಹಾಕ್ತಿವೆ. ಇನ್ನ ಕೆಲವೇ ವರ್ಷಗಳಲ್ಲಿ ಟೈಟಾನಿಕ್ ಶಿಪ್ ಪೂರ್ತಿಯಾಗಿ ಮಾಯವಾಗಿ ಬಿಡುತ್ತೆ. ಅಷ್ಟೇ ಅಲ್ಲದೆ ಈ ಟೈಟಾನಿಕ್ ಶಿಪ್ ಸಮುದ್ರದಲ್ಲಿನ ಜೀವಿಗಳಿಗೆ ವಾಸಸ್ಥಳವಾಗಿದೆ. ಇದಿಷ್ಟು ಕಾರಣಗಳಿಂದ ಟೈಟಾನಿಕ್ ಶಿಪ್ ಅನ್ನ ಸಮುದ್ರದಿಂದ ಹೊರಗಡೆ ತೆಗಿಲಿಲ್ಲ. ಹಂಗೂ ತೆಗಿಬೇಕು ಅಂದ್ರೆ ಅದಕ್ಕೆ ಭಾರಿ ಮೊತ್ತದ ಹಣ ಖರ್ಚಾಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗಿಲೇಬೇಕಾ? ಒಂದ್ ವೇಳೆ ಟೈಟಾನಿಕ್ ಶಿಪ್ ಅನ್ನ ಹೊರಗಡೆ ತೆಗೆದ್ಮೇಲೆ ಅದರಲ್ಲಿ ಏನೆಲ್ಲ ಸಿಗ್ಬೋದು? ನಿಮ್ಮ ಆಲೋಚನೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.